ಹೌದು ಸರ್. ಅಲ್ಲ ಸರ್, ಇವಾಗ ಏನೋ ಹಂಗೆ ಬಂದು ಗುದ್ದಿದ್ರು ಹೋದ್ರು ಪರವಾಗಿಲ್ಲ ಅನ್ಬೋದು, ಬ್ರೇಕ್ ಸಿಕ್ಕಿಲ್ಲ ಅಂತ. ಫಸ್ಟ್ ಸಿಗ್ನಲ್ ಬಿಟ್ಟಿದೆ, ಸೆಕೆಂಡ್ ಸಿಗ್ನಲ್ ನಿಂತಿದೀವಿ, ಬ್ರೇಕ್ ಹೊಡಿಯಪ್ಪ ಅಂತ ಎಲ್ಲಾ ಜನ ಬಡ್ಕೊಂತ ಇದ್ರು, ಹೊಡ್ಕೊಂಡು ಹೊಟ್ಟೋದ. ಅವನೇನು ಹೋದ, ಈ ಗಾಡಿ ರಿಪೇರಿ ಎಲ್ಲಿಂದ ಮಾಡ್ಸೋಣ, ನಾಳೆ ಖರ್ಚಿಂದ ಎಲ್ಲಿಂದ ಮಾಡೋಣ. ಪೊಲೀಸ್ ಸ್ಟೇಷನ್ ಅವರು ಅವ್ರ ಜೊತೆ ಮಾತಾಡಿ ಅಂತಾರೆ, ಈ BMTC ಅವ್ರು ಬರ್ತಾರೆ, ಕಂಡಕ್ಟರ್ನ ದುಡ್ಡನ್ನ ಎತ್ಕೊಂಡ್ರು, ಅವ್ರ ಪಾಡ್ಗೋರು ಹೊಟ್ಟೋದ್ರು. ಇದು ನಮಗ್ ಬರಲ್ಲ ಮೇಡಮ್, ಕರೆಂಟ್ ಬೇರೆ ಬರುತ್ತೆ, ಅವ್ರ ಜೊತೆ ಮಾತಾಡ್ಕೊಳ್ಳಿ, ಇದು ಕರೆಂಟ್ ಬಸ್ಸು ನಮಗ್ ಬರಲ್ಲ ಅಂದ್ರು. ಇವ್ರು ಬರ್ತಾರೆ, ನೀವು FIR ಹಾಕೊಳ್ಳಿ, ಏನಾರು ಮಾಡ್ಕೊಳ್ಳಿ. ಸ್ಟೇಷನ್ ಅವ್ರಿಗೆ FIR ಹಾಕ್ತಿವಿ ಸರ್ ಅಂದ್ರೆ 2.5 ತಿಂಗಳು ಗಾಡಿ ಇಲ್ಲಿ ಇರ್ಬೇಕು, ಕೇಸ್ ಮುಗಿಯೋ ತನಕ. ಗಾಡಿ ನಿನ್ಸ್ಬಿಟ್ಟು ಕೇಳಿದ ತಕ್ಷಣ ಯಾರು ಸರ್ ಕೆಲಸ ಕೊಡ್ತಾರೆ? ಗೌರ್ಮೆಂಟ್ ಕಡೆನೆ ನೋಡೋದಾದ್ರೆ ಸಾಮಾನ್ಯ ಜನ ಏನ್ ಮಾಡೋದು ನಾವು? ಇವ್ರ ಕಡೆ ನೋಡ್ಕೊಂಡೆ ಕುತ್ಕೊಳ್ಳೋಣ, ಓಕೆ 2.5 ತಿಂಗಳು ನಿಲ್ಸೋಣ, ನಮ್ಮ ಮನೆ ಖರ್ಚು ಏನ್ ಮಾಡೋಣ? ಒಟ್ಟಾಗಿ ಇವರು ಊಟ ಅಂತೂ ಹಾಕಲ್ಲ, ಅಟ್ಲೀಸ್ಟ್ ಸರಿಯಾಗಿ ನ್ಯಾಯನೂ ಕೊಡ್ತಾ ಇಲ್ಲ. ಏನ್ ಮಾಡೋಣ ಅಂತ ಇವಾಗ ಗೌರ್ಮೆಂಟ್ ಹೇಳ್ಬೇಕು ಸರ್ ನಮ್ಗೆ, ನಾವ್ ಏನ್ ಮಾಡೋಣ ಅಂತ ಹೇಳ್ಬೇಕು ಅಷ್ಟೇನೆ. ಮಾನಸ ಅಂದ್ಬಿಟ್ಟು ಸರ್. ಹೌದು ಸರ್. ಅಲ್ಲ ಸರ್, ಇವಾಗ ಏನೋ ಹಂಗೆ ಬಂದು ಗುದ್ದಿದ್ರು ಹೋದ್ರು ಪರವಾಗಿಲ್ಲ ಅನ್ಬೋದು, ಬ್ರೇಕ್ ಸಿಕ್ಕಿಲ್ಲ ಅಂತ. ಫಸ್ಟ್ ಸಿಗ್ನಲ್ ಬಿಟ್ಟಿದೆ, ಸೆಕೆಂಡ್ ಸಿಗ್ನಲ್ ನಿಂತಿದೀವಿ, ಬ್ರೇಕ್ ಹೊಡಿಯಪ್ಪ ಅಂತ ಎಲ್ಲಾ ಜನ ಬಡ್ಕೊಂತ ಇದ್ರು, ಹೊಡ್ಕೊಂಡು ಹೊಟ್ಟೋದ. ಅವನೇನು ಹೋದ, ಈ ಗಾಡಿ ರಿಪೇರಿ ಎಲ್ಲಿಂದ ಮಾಡ್ಸೋಣ, ನಾಳೆ ಖರ್ಚಿಂದ ಎಲ್ಲಿಂದ ಮಾಡೋಣ. ಪೊಲೀಸ್ ಸ್ಟೇಷನ್ ಅವರು ಅವ್ರ ಜೊತೆ ಮಾತಾಡಿ ಅಂತಾರೆ, ಈ BMTC ಅವ್ರು ಬರ್ತಾರೆ, ಕಂಡಕ್ಟರ್ನ ದುಡ್ಡನ್ನ ಎತ್ಕೊಂಡ್ರು, ಅವ್ರ ಪಾಡ್ಗೋರು ಹೊಟ್ಟೋದ್ರು. ಇದು ನಮಗ್ ಬರಲ್ಲ ಮೇಡಮ್, ಕರೆಂಟ್ ಬೇರೆ ಬರುತ್ತೆ, ಅವ್ರ ಜೊತೆ ಮಾತಾಡ್ಕೊಳ್ಳಿ, ಇದು ಕರೆಂಟ್ ಬಸ್ಸು ನಮಗ್ ಬರಲ್ಲ ಅಂದ್ರು. ಇವ್ರು ಬರ್ತಾರೆ, ನೀವು FIR ಹಾಕೊಳ್ಳಿ, ಏನಾರು ಮಾಡ್ಕೊಳ್ಳಿ. ಸ್ಟೇಷನ್ ಅವ್ರಿಗೆ FIR ಹಾಕ್ತಿವಿ ಸರ್ ಅಂದ್ರೆ 2.5 ತಿಂಗಳು ಗಾಡಿ ಇಲ್ಲಿ ಇರ್ಬೇಕು, ಕೇಸ್ ಮುಗಿಯೋ ತನಕ. ಗಾಡಿ ನಿನ್ಸ್ಬಿಟ್ಟು ಕೇಳಿದ ತಕ್ಷಣ ಯಾರು ಸರ್ ಕೆಲಸ ಕೊಡ್ತಾರೆ? ಗೌರ್ಮೆಂಟ್ ಕಡೆನೆ ನೋಡೋದಾದ್ರೆ ಸಾಮಾನ್ಯ ಜನ ಏನ್ ಮಾಡೋದು ನಾವು? ಇವ್ರ ಕಡೆ ನೋಡ್ಕೊಂಡೆ ಕುತ್ಕೊಳ್ಳೋಣ, ಓಕೆ 2.5 ತಿಂಗಳು ನಿಲ್ಸೋಣ, ನಮ್ಮ ಮನೆ ಖರ್ಚು ಏನ್ ಮಾಡೋಣ? ಒಟ್ಟಾಗಿ ಇವರು ಊಟ ಅಂತೂ ಹಾಕಲ್ಲ, ಅಟ್ಲೀಸ್ಟ್ ಸರಿಯಾಗಿ ನ್ಯಾಯನೂ ಕೊಡ್ತಾ ಇಲ್ಲ. ಏನ್ ಮಾಡೋಣ ಅಂತ ಇವಾಗ ಗೌರ್ಮೆಂಟ್ ಹೇಳ್ಬೇಕು ಸರ್ ನಮ್ಗೆ, ನಾವ್ ಏನ್ ಮಾಡೋಣ ಅಂತ ಹೇಳ್ಬೇಕು ಅಷ್ಟೇನೆ. ಮಾನಸ ಅಂದ್ಬಿಟ್ಟು ಸರ್.